ಸರ್, ನಮ್ಮ ಹೆಸರು ಮಧುಸೂದನ್ ರೆಡ್ಡಿ, KRS ಪಕ್ಷ, ಅಲ್ಲಿಕಲ್ಲು ಗ್ರಾಮ, ಘಟಮಾದಮಂಗಲ ಪಂಚಾಯಿತಿ, KJP ತಾಲೂಕು. ಸರ್, ಇಲ್ಲಿ ವಿಷಯ ಇವತ್ತು ಏನು ಬಂದಿದ್ದೀವಿ ಅಂತಂದರೆ, ಅಲ್ಲಿಕಲ್ಲು ಗ್ರಾಮದಲ್ಲಿ 2 ನಕಾಸೆ ರೋಡು 15, 16, 17, 18, 19 ಸರ್ವೆ ನಂಬರಲ್ಲಿ 2 ನಕಾಸೆ ರೋಡ್ ಇರುತ್ತೆ. ಅದರಲ್ಲಿ ಆಲ್ರೆಡಿ ಒಂದು ನಕಾಸೆ ರೋಡ್ ತೆರವು ಮಾಡಿರುತ್ತಾರೆ. ಅದ್ರ ಬಗ್ಗೆ ನಾವೇನು ಪ್ರಶ್ನೆ ಮಾಡ್ತಾ ಇಲ್ಲ. ಇನ್ನೊಂದು ನಕಾಸೆ ರೋಡ್ ಕೂಡ ಯಾರು ಸುಧಾಕರ್ ಅನ್ನೋರು ಅದಕ್ಕೆ ಅರ್ಜಿ ಕಟ್ಟಿರ್ತಾರೆ. ಅರ್ಜಿ ಕಟ್ಟಿಬಿಟ್ಟು ನಮ್ಮ ಜಮೀನಲ್ಲಿ ಹೋಗುತ್ತೆ, ಮಧುಸೂದನ್ ರೆಡ್ಡಿ ಅವ್ರ ಜಮೀನಲ್ಲಿ ಇದು ಹಾದು ಹೋಗುತ್ತೆ, ಇವ್ನಿಗೆ ತೊಂದರೆ ಕೊಡಬೇಕು, ಉದ್ದೇಶಪೂರ್ವಕವಾಗಿ ಇವ್ನಿಗೆ ತೊಂದರೆ ಕೊಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ 2ನೇ ನಕಾಸೆ ರಸ್ತೆಗೆ ಹೋಗ್ಬಿಟ್ಟು ಅರ್ಜಿ ಹಾಕಿರ್ತಾನೆ. ಅದು ಅರ್ಜಿ ಹಾಕಿದಾದ್ಮೇಲೆ ನಕಾಸೆ ಸರ್ವೆಗೆ ಬರುತ್ತೆ. ಸರ್ವೆ ಬಂದಾಗ ಅದೇ ಒಂದು 16/2A ವೆಂಕಟರೆಡ್ಡಿ ಅನ್ನೋವ್ರದ್ದು ಒಂದು ಸೆಡ್ ಇರುತ್ತೆ. ಆ ಸೆಡ್ಡು ಮಧ್ಯದಲ್ಲಿ ನಕಾಸೆ ರೋಡ್ ಹೋಗಿರುತ್ತೆ. ಆವಾಗ ನಾವೇನು ಹೇಳಿದ್ವಿ, ಆ ಸ್ಪಾಟಲ್ಲೇ ನಾವು ಹೇಳಿದ್ವಿ, ನೋಡಪ್ಪ ಸೆಡ್ ಹೊಡೆಯೋದು ಬೇಡ, ಯಾಕಂತಂದರೆ ಸೆಡ್ಡು ಹೋದರೆ ಎಲ್ಲರಿಗೂ ನಷ್ಟ ಆಗುತ್ತೆ, ಪಕ್ಕದಲ್ಲಿ ಬಿಡಿ ಅಂತ ನಾವು ಹೇಳಿದ್ವಿ ಅವತ್ತು. ಅದೇ ಥರ ಏನು ಅವತ್ತು ಸರ್ವೆ ಮಾಡಿದಾಗ ಸೈಡಿಗೆ ಬಿಟ್ಟಿದ್ರು, ತೆರವು ಮಾಡಿದಾಗ ಅದೇ ರೀತಿ ಅದ್ರ ಪಕ್ಕದಲ್ಲೇ ನಮ್ಮ ಜಮೀನಿದೆ, ನಾವು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಒಂದು 2 ಅಡಿ 3 ಅಡಿ ನಮ್ಮದು ಅಡ್ಜಸ್ಟ್ ಮಾಡಿಕೊಂಡು ನಾವು ಜಾಗ ಬಿಟ್ಕೊಂಡು ನಕಾಸೆ ರೋಡೇ ಬಿಟ್ಟಿದ್ದೀವಿ. ಅದಾದಮೇಲೆ ಇವಾಗ ಹೆಂಗೆ ಸೆಡ್ ಹತ್ರ ಹಿಂದ್ಗಡೆ ಬಿಟ್ಟಿದ್ದಾರೋ, ನಮ್ಮ ಜಮೀನಲ್ಲೂ ಕೂಡ ಏನು 19ನೇ ಸರ್ವೆ ನಂಬರಲ್ಲಿ ಕೂಡ ಸ್ವಲ್ಪ ಮಧ್ಯಕ್ಕೆ ಬಂದಿರೋದು ಸ್ವಲ್ಪ ಸೈಡ್ಗೆ ಬಿಟ್ಟಿದ್ದೀವಿ. ಅದರಿಂದ ಯಾರಿಗೂ ತೊಂದರೆ ಆಗಲ್ಲ. ಯಾಕಂತಂದರೆ ಅವರು ನಕಾಸೆ ರೋಡ್ ಹಾಕಿರೋದೇ ಇದು SC ಕಾಲನಿಗಂತ, ನಾವು ಮಾಡಿರೋದು ಕೂಡ SC ಕಾಲನಿಗೆ ರಸ್ತೆ. ಅವರು ನಕಾಸೆ ರೋಡ್ ಪ್ರಕಾರ ಹೋದರೆ ಯಾವುದೋ ಕಲ್ಲು ಬಂಡೆಗಳು ಗುಟ್ಟೆಗಳಿಗೆ ಹೋಗುತ್ತೆ. ಅದ್ರ ಬಗ್ಗೆ ಅದ್ರದ್ದು ಏನು ಒಂದೇ ಒಂದು ನಯ ಪೈಸೆ ಯೂಸ್ ಇರಲ್ಲ. ಅದಕ್ಕೆ ನಾವು ಅವರು ಹೇಳಿದ ಪ್ರಕಾರ ನಾವು SC ಕಾಲನಿಗೆ ರಸ್ತೆ ಮಾಡಿದ್ದೀವಿ. ಇದೊಂದು ಕೋಲಾರದಲ್ಲಿ CBSE ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಕ್ರೀಡಾ ತರಬೇತಿ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ನಿಮ್ಮ ಮಗುವನ್ನ ದಾಖಲು ಮಾಡೋದಕ್ಕೆ ಹಿಂದೆ ಭೇಟಿ ನೀಡಿ. ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್, ಮಡೇರಹಳ್ಳಿ. ಕ್ಲಾರಿಟಿ ಅದರಲ್ಲಿ 15 ಸರ್ವೆ ನಂಬರಲ್ಲಿ ಯಾಕೆ ತೆರವು ಮಾಡಿಲ್ಲ ಅಂತ ಅವ್ರು ಹೇಳಿದ್ರು. ಯಾಕಂದ್ರೆ ಅವರು ಎರಡು ನಕಾಸೆ ರೋಡ್ಗೆ ಅರ್ಜಿ ಕಟ್ಟಿರೋದು ಸುಧಾಕರೇ, ಅವರು ಸ್ಪಾಟಲ್ಲಿದ್ದರು. ಅವತ್ತು ಕ್ವಶನ್ ಮಾಡ್ಬೋದಾಗಿತ್ತಲ್ವ, ಸರ್ವೇಯರ್ನ ಕ್ವಶನ್ ಮಾಡಿ, ನೋಡಪ್ಪ ಈ ಥರ ಯಾಕೆ 15ನೇ ಸರ್ವೆ ನಂಬರಲ್ಲಿ ತೆರವು ಮಾಡಿಲ್ಲ ಅಂತ ಮಾಡ್ಬೋದಾಗಿತ್ತು. ಅವ್ರು ಯಾಕೆ ಕ್ವಶನ್ ಮಾಡಿಲ್ಲ ಅನ್ನೋದು ನಮಗೊಂದು ಅನುಮಾನ ಇದೆ. ಅದಾದಮೇಲೆ ಇವಾಗ ನಂದಕುಮಾರ್ ಅಂತ ಒಬ್ಬನ್ನ ಕರ್ಕೊಂಬಂದ್ಬಿಟ್ಟು ವಿಡಿಯೋ ಮಾಡಿಸಿ ಅವನ ಮುಖಾಂತರ ಒಂದು ನ್ಯೂಸ್ ಮಾಡಿದ್ದಾರೆ. ಅದು ನಮ್ಮ ಮೇಲೆ ಒಂದು ಆರೋಪ ಮಾಡಿದ್ದಾರೆ. ಆರೋಪ ಏನು ಅಂತಂದರೆ, ನಂದಕುಮಾರ್ದು ಯಾವುದೋ ಜಮೀನ್ದು ಅವ್ರ ಅತ್ತೆ ಮಗ ಯಾರೋ ಬಂದುಬಿಟ್ಟು ಮಾಡ್ಕೊಂಡಿದ್ದಾನೆ, ಅವನ ಹೆಸರು ಮಾಡ್ಕೊಂಡೆ, ಅದಕ್ಕೆ ನಾವು ಸಪೋರ್ಟ್ ಮಾಡಿದ್ದೀವಿ ಅಂತ. ಆ ನಂದಕುಮಾರ್ ಜಮೀನಿಗೂ ನಮಗೂ ಸಂಬಂಧ ಇಲ್ಲ. ಅವ್ರ ಅತ್ತೆ ಮಗ ಯಾರು ಮಾಡ್ಕೊಂಡಿದ್ದಾನೆ ಜಮೀನು, ನಮಗೂ ಅವ್ರಿಗೂ ಸಂಬಂಧ ಇಲ್ಲ. ನಾನು ಹೇಳೋದು ಏನಂತಂದರೆ, ಈ ನ್ಯೂಸ್ ಮುಖಾಂತರ ನಾನು ಹೇಳೋದು ಏನಂತಂದರೆ, ನಿಮ್ಮ ಹತ್ರ ಏನಾದರೂ ಪರ್ಟಿಕ್ಯುಲರಾಗಿ ನಾವು ಮಾಡಿರೋದು ಏನಾದರೂ ಆರೋಪ ನಿಮ್ಮ ಹತ್ರ ಇದ್ದರೆ, ಇಲ್ಲ ಎವಿಡೆನ್ಸ್ ನಿಮ್ಮ ಹತ್ರ ಇದ್ದರೆ, ಅದಕ್ಕೆ ಸಂಬಂಧಪಟ್ಟಲ್ಲಿ ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿ, ನಮ್ಮದೇನು ತಕರಾರಿಲ್ಲ. ನಾವು ಇವಾಗ ಸದ್ಯ ಮಟ್ಟಕ್ಕೆ ನಾವು KRS ಪಾರ್ಟಿಯಲ್ಲಿ ಗುರ್ಸ್ಕೊಂಡು ನಾವು ಒಂದೊಂದು ಹೆಜ್ಜೆ ನಾವು ಕಾನೂನು ರೀತಿಯಲ್ಲಿ ಜನರಿಗೆ ಉಪಯೋಗ ಆಗೋ ಥರ ಕೆಲಸಗಳು ಮಾಡಿಕೊಂಡು ನಾವು ಮುಂದೆ ಬರ್ತಾಯಿದ್ದೀವಿ. ನಮ್ಮ ನೇಮನ್ನು, ನಮ್ಮನ್ನು ಫೇಮನ್ನು ಡಿಮೋಟಿವೇಟ್ ಮಾಡೋಕ್ಕೆ ಬರಬೇಡಿ. ಯಾಕಂತಂದರೆ ನಿಮಗೆ ಆದಂಥ ಒಂದು ಕಾನೂನು ಇದೆ. ಆ ಕಾನೂನು ವ್ಯವಸ್ಥೆಯಲ್ಲಿ ನೀವು ಹೋರಾಡಿ, ನಮ್ಮದೇನು ತಕರಾರಿಲ್ಲ. ಇನ್ನೊಂದು ಸರ್, ಇದೇ ಸುಧಾಕರ್ ಯಾರು ಗಿರೀಶ್ ಕುಮಾರು ಮತ್ತು ಕೃಷ್ಣಾರೆಡ್ಡಿ, ವೆಂಕಟರೆಡ್ಡಿ ಅಂತ ಏನು ಅಬ್ಜೆಕ್ಷನ್ ಕೊಟ್ಟಿದ್ದಾರೆ, ರೋಡ್ ನಾವು ಬಿಡಲ್ಲ ಅಂತ ಅಬ್ಜೆಕ್ಷನ್ ಕೊಟ್ಟಿದ್ದಾರೆ ತಗೊಂಡೋಗಿ, ಅಂಥವ್ರದ್ದು ಇದೇ ಸುಧಾಕರು ನಮಗೆ ಮೇಲ್ನೋಟಕ್ಕೆ ಸುಧಾಕರೇ ಈ ಎಲ್ಲ ಸಿಗ್ನೇಚರ್ ಮಾಡಿ ತಗೊಂಡೋಗಿ TPಗೆ, ತಾಲೂಕ್ ಪಂಚಾಯಿತಿ ಆಫೀಸ್ಗೆ, ಮತ್ತು ಪಂಚಾಯಿತಿಗೆ, ಮತ್ತು ತಹಸೀಲ್ದಾರ್ಗೆ ಮನೆ ಅರ್ಜಿ ಕೊಟ್ಟಿದ್ದಾನೆ. ಇದರಲ್ಲಿ ಅವ್ರ ಉದ್ದೇಶ ಏನು ಅಂತಂದರೆ, ನಮ್ಮ ಚಿಕ್ಕಪ್ಪ ಅವ್ರು ಮನೆ ಕಟ್ತಾ ಇದ್ದಾರೆ. ನಾನು ಕೂಡ ಮನೆ ಕಟ್ತಾ ಇಲ್ಲ, ನಮ್ಮ ಚಿಕ್ಕಪ್ಪ ಅವ್ರು ಮನೆ ಕಟ್ತಾ ಇರೋದು. ನಾನೇ ಮನೆ ಕಟ್ತಾ ಇದ್ದೀನಿ ಅಂತ ಅರ್ಜಿ ಹಾಕಿದ್ದಾರೆ. ನನಗೂ ನಮ್ಮ ಚಿಕ್ಕಪ್ಪ ಅವ್ರ ಮನೆಗೂ ಯಾವುದೇ ಸಂಬಂಧ ಇಲ್ಲ. ಅವ್ರು ಮನೆ ಕಟ್ತಾ ಇದ್ದಾರೆ. ಇನ್ನೊಂದು ಅವ್ರ ಮನೆ ಕಟ್ಟೋ ಜಾಗದಲ್ಲೂ ಕೂಡ ಸುಮಾರು 12 ಅಡಿ ಡಿಸ್ಟೆನ್ಸ್ ಇದೆ. ದಾರಿಗೆ ಏನು ತೊಂದರೆ ಮಾಡ್ತಾ ಇಲ್ಲ. ಅವ್ರು 4 ಅಡಿ ದಾರಿ ಇದೆ ಅಂತ ಆರೋಪ ಮಾಡಿದ್ದಾರೆ. ಖುದ್ದಾಗಿ ಯಾರಾದರೂ ಬರಲಿ, ನಾವು ಅಧಿಕಾರಿಗಳು ಕರ್ಕೊಂಬಂದ್ರೆ ನಾವು ತೋರ್ಸೋಕೆ ರೆಡಿ ಇದ್ದೀವಿ. ಇನ್ನೊಂದು, ಇವನು ಯಾವ ಉದ್ದೇಶದಿಂದ ಈ ಫೋರ್ಜರಿ ಸಿಗ್ನೇಚರ್ ಮಾಡಿದ್ದಾನೆ ನಮ್ಗೆ ಅರ್ಥ ಆಗ್ತಾಯಿಲ್ಲ. ಇದರಲ್ಲಿ ವೆಂಕಟರೆಡ್ಡಿ ಅನ್ನೋ ಅವರ ಸಿಗ್ನೇಚರು ನಮ್ಮ ಹತ್ರ ಆಲ್ರೆಡಿ ಇದೆ, ಅವ್ರ ಒರಿಜಿನಲ್ ಸಿಗ್ನೇಚರು. ನಾವು ಕೋರ್ಟಲ್ಲಿ ಅವ್ರಿಗೂ ನಮಗೂ ಪ್ರತಿವಾದ ಇದೆ, ಅದರಲ್ಲಿ ಅವ್ನು ಸಿಗ್ನೇಚರ್ ಹಾಕಿರೋದು ನಮ್ಮ ಹತ್ರ ಇದ್ದಾವೆ. ಆ ಎವಿಡೆನ್ಸ್ ಮುಖಾಂತರ ನಾವು ಕೇಸ್ ಹಾಕ್ತೀವಿ ಅವ್ರ ಮೇಲೆ. ಅವ್ನು ಫೈಟ್ ಮಾಡಲಿ ಅಲ್ಲಿ ಬಂದು. ಅದ್ರ ಪ್ರಕಾರ ನಮ್ದೇನು ತಕರಾರಿಲ್ಲ. ಅವನು ಮಾಡ್ತಾ ಇರೋದು ಕಂಪ್ಲೀಟ್ ಬೋಗಸ್ ಸರ್. NREGಯಲ್ಲೂ ಕೂಡ ಸುಮಾರು ಅವ್ಯವಹಾರಗಳು ಮಾಡಿದ್ದಾನೆ. ಇವಾಗ ಹೋಮ್ ಗೂಡ್ಸ್ ಮ್ಯಾನ್ ಅವ್ರಿಗೂ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅದ್ರ ಪ್ರಕಾರ ಅವ್ರು ತನಿಖೆ ಮಾಡಲಿ. ಅವನ ಹತ್ರ ನಾನು ಕೆಲಸ ಮಾಡಿಲ್ಲ. ಅವನು ನೆನ್ನೆ ಇದರಲ್ಲಿ ವಿಡಿಯೋದಲ್ಲಿ ಹೇಳಿದ್ದಾನೆ ಏನಂತಂದರೆ, ನಾನು ಕಾಂಟ್ರಾಕ್ಟರ್, ನಾನು ಎಲ್ಲಿ ಬೇಕಾದರೂ ಇರ್ಬೋದು ಅಂತ ಹೇಳಿದ್ದಾನೆ. ಅವ್ನು ಎಲ್ಲಿ ಬೇಕಾದರೂ ಇರಲಿ, ನಮ್ಗೆ ಅದ್ರ ತಕರಾರಿಲ್ಲ. ಅವ್ನು ಕಾಂಟ್ರಾಕ್ಟ್ರಲ್ಲಿ ಎಲ್ಲಿ ಬೇಕಾದರೂ ಬೆಂಗಳೂರಲ್ಲಾದರೂ ಮಾಡಲಿ, ಮಾಲೂರಲ್ಲಿ ಮಾಡಲಿ ಕೆಲಸ, ನಮ್ಗದಕ್ಕೂ ಸಂಬಂಧ ಇಲ್ಲ. ಅವನು NREGಯಲ್ಲಿ ಕೆಲಸ ಮಾಡಿದ್ದಾನಂತ ನಮ್ಮ ಆರೋಪ. ಅವ್ನು ಕಾಂಟ್ರಾಕ್ಟರ್ ಲೈಸೆನ್ಸ್ ಹೋಲ್ಡ್ರು, NREGಯಲ್ಲಿ ಹೆಂಗೆ ಕೆಲಸ ಮಾಡೋಕ್ಕಾಗುತ್ತೆ? ಇನ್ನೊಂದು, ನಮ್ಮೂರು ಬಿಟ್ಟು ಸುಮಾರು ಊರುಗಳಲ್ಲಿ ಹೋಗ್ಬಿಟ್ಟು NMR ತೆಗೆದಿದ್ದಾರೆ. ನಮ್ಮ ಪಂಚಾಯಿತಿ ಬಿಟ್ಬಿಟ್ಟು ಬೇರೆ ಪಂಚಾಯಿತಿಯಲ್ಲಿ NMR ತೆಗೆದಿದ್ದಾರೆ. ಇದಕ್ಕೆಲ್ಲ ಸಾಕ್ಷಿ ಸಮೇತ ತಗೊಂಬಂದು ಹೋಮ್ ಗೂಡ್ಸ್ ಮೇನ್ ಅವ್ರಿಗೆ ಕೊಡಲಿ.
ಕಾನೂನು ರೀತಿಯಲ್ಲಿ ಅವ್ರು ಹೋರಾಟ ಮಾಡಲಿ. ಸುಳ್ಳು ಸುದ್ದಿ ಹಬ್ಸೋದು ಮತ್ತು ಸುಳ್ಳು ಆರೋಪ ಮಾಡೋದು ಅದು ನಮ್ಮ ಘನತೆಗೆ ಧಕ್ಕೆ ತರುತ್ತೆ ಅಂತ ನಮ್ಮ ಆರೋಪ. ದಯವಿಟ್ಟು ಈ ಥರ ಅವ್ರು ಮಾಡೋದು ಕಾನೂನಿಗೆ ವಿರೋಧ ಅಂತ ನಾವು ಹೇಳ್ತಾ ಇದ್ದೀವಿ. ಇನ್ನೊಂದು ಆ ಸಿಗ್ನೇಚರು ಯಾರು ಇವಾಗ ನಂದಕುಮಾರ್ ಆರೋಪ ಮಾಡಿದಾರಲ್ವ, ಅವ್ರ ಸ್ವಂತದವರು ಇವರು ಇದ್ದಾರೆ, ಅವ್ರಿಗೂ ಅದಕ್ಕೂ ಜಮೀನಿಗೆ ಸಂಬಂಧ ಇದೆ. ಅವ್ರು ಬೇಕಾದ್ರೆ ಒಂದು 2 ಮಾತು ಮಾತಾಡ್ತಾರೆ. ಸರ್ ನಮಸ್ಕಾರ. ನಾವು KGF ತಾಲೂಕು ಅಲ್ಲಿಕಲ್ಲು ಘಟಮಂಗಲ ಪಂಚಾಯತಿ ಅಲ್ಲಿಕಲ್ಲು ಗ್ರಾಮ. ಪ್ರಕಾಶ್ ರೆಡ್ಡಿ ಅಂತ ನಾವು KRS ಪಟ್ಟಿಯಲ್ಲಿ ಗುರ್ಸ್ಕೊಂಡಿದ್ದೀವಿ. ಸೊ ಉದ್ದೇಶ ಏನಂದರೆ ಸುಧಾಕರನವ್ರಿಗೆ ಈಗ ಏನಂದರೆ ಫೋರ್ಜರಿ ಮಾಡೋದಕ್ಕಿಂತ ಮೊದಲೆಲ್ಲ ಸುಮಾರು ಲಕ್ಷಾಂತರ ರೂಪಾಯಿಗಳು ಫೋರ್ಜರಿ ಮಾಡಿದ್ದಾರೆ. ಸೊ ಅದು ದಾಖಲೆಗಳು ನಮ್ಮ ಹತ್ರ ಇದೆ. ನಾನು ಮಾಧ್ಯಮ ಮಿತ್ರಗಳು ಹೇಳಿದ್ದೀನಿ. ಸೊ ಈ ಥರ ಸುಮಾರು ದಾಖಲೆಗಳು ನನ್ನ ಹತ್ರ ದಾಖಲೆ ಇದ್ದಾವೆ. ಇದ್ರ ಮುಖಾಂತರವಾಗಿ ಫೋರ್ಜರಿ ಮಾಡೋ ಸತ್ಯಾಂಶ 100% ಸತ್ಯಾಂಶ. ಅವ್ರು ಬೇಕಾದ್ರೆ ಎಲ್ಲಿ ಬೇಕಾದರೂ ಬಂದ್ರೂ ನಾನು ಪ್ರೂವ್ ಮಾಡೋಕ್ಕೆ ಸಿದ್ಧವಾಗಿದ್ದೀನಿ. ಸೊ ಅದರಲ್ಲಿ ಏನಂದರೆ ಅವ್ರು ಬಿಟ್ಟು ಬೇರೆಯವ್ರನ್ನ ಇನ್ನೊಬ್ರನ್ನ ಹತ್ತಿಕ್ಕೊಂಡು ಅವ್ರಿಗೆ ಇನ್ನೊಬ್ರು ಕರ್ಕೊಬಂದು ನಂದಕುಮಾರ್ ಅನ್ನೋರಿಗೆ ನಮಗೂ ಸಂಬಂಧ ಇದೆ. ಅವರು ಯಾಕಂದರೆ ನಮ್ಮ ತಾತರು ಅವ್ರ ತಾತರು ಅಣ್ಣ ತಮ್ಮಂದಿರು ಅವ್ರ ಮಕ್ಕಳು ನಾವು. ಸೊ ಅದರಲ್ಲಿ ಆ 62 ಇದೆ ಸರ್ವೆ ನಂಬರು. ಆ 62 ಸರ್ವೆ ನಂಬರಲ್ಲಿ ಇರೋದನ್ನ ಇಬ್ಬರೇ, ನಮ್ಮ ತಂದೆಯವರು ಈಶ್ವರಮ್ಮ ಅಂತ. ಸೊ ಇವಾಗ ಅವ್ರು ಇವಾಗ ನಮಗೆ ಪೋಡಿ ಮಾಡ್ಕೋಬೇಕು ಅಂತ ಹೇಳಿದರು ಈಶ್ವರಮ್ಮ ಅವರು. ಪೋಡಿ ಮಾಡ್ಕೊಳ್ಳೋದಕ್ಕೆ ಯಾರು ಹಾಕ್ಬೇಕು ಸರ್ ಸಿಗ್ನೇಚರು? ಸರ್ವೆ ನಂಬರ್ ಪಾಂಡಿಯಲ್ಲಿ ಯಾರು ಸಂಬಂಧ ಯಾರು ಇರ್ತಾರ ಅವ್ರು ಮಾತ್ರ ಸಿಗ್ನೇಚರ್ ಹಾಕಬೇಕು. ಸತ್ಯಾಂಶ ನಮ್ಮ ತಂದೆಯವರು ಸಿಗ್ನೇಚರ್ ಪೋಡಿಗೆ ಸಿಗ್ನೇಚರ್ ಹಾಕಿದ್ದಾರೆ. ಅವರು ಅವರು ಪೋಡಿ ಮಾಡ್ಕೊಂಡು ನಮಗೇನು, ನಾವು ಸಿಗ್ನೇಚರ್ ಮಾಡಬೇಕು, ಮಾಡಿದ್ದೀವಿ ಅಷ್ಟೇ. ಇನ್ನೊಂದು ನಂದಕುಮಾರ್ ಅನ್ನೋರು 64 ನಂಬರಲ್ಲಿ ಸುಮಾರು ನಾವು ಅದರಲ್ಲಿ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲರೂ ಒಟ್ಟಿಗೆ ಇರೋದು 64 ನಂಬರಲ್ಲಿ. ಇವರು ಸಪ್ರೇಟಾಗಿ ಇವ್ರ ತಂದೆ ಹೆಸರಿಗೆ ಇವ್ರು ಮಾಡ್ಕೊಂಡಿದ್ದಾರೆ ನಂದಕುಮಾರ್ ಅನ್ನೋರು. ಅವಾಗ ನಂದಕುಮಾರ್ ಅನ್ನೋರು ಡೈರೆಕ್ಟು ನಮ್ಮ ಮನೆ ಹತ್ರನೇ ಬಂದು ಅವರು ಸಪ್ರೇಟ್ ಪೋಡಿ ಮಾಡಿಸ್ಕೊಳ್ಳೋದಕ್ಕೆ ಸಿಗ್ನೇಚರ್ ಬೇಕು ಅಂತ ನಮ್ಮ ಹತ್ರನೇ ಬಂದು ಖುದ್ದಾಗಿ ಸಿಗ್ನೇಚರ್ ಹಾಕ್ಕೊಂಡು ಹೋಗಿದ್ದಾರೆ. ಯಾಕಂದರೆ ನಮಗೇನಿಲ್ಲ, ಅವ್ರ ಸೊತ್ತಿಗೆ ಅವ್ರು ಮಾಡ್ಕೊಂಡು ನಮಗೂ ಅದಕ್ಕೇನು ಸಂಬಂಧ. ನಾವು ಸಿಗ್ನೇಚರ್ ಮಾಡೋದು ಸತ್ಯಾಂಶ ನಾವು ಮಾಡಿದ್ವಿ. ಡೈರೆಕ್ಟಾಗಿ ರೆಡ್ಡಣ್ಣಗಿರಿದ್ದಾರೆ. ಮತ್ತು ಅವ್ರು ಇವಾಗ ಹೇಳ್ತಾ ಇದ್ದಾರಲ್ಲ ಸಿಗ್ನೇಚರ್ ಫೋರ್ಜರಿ ಮಾಡಿದಾರಂತ. ಇವಾಗ ಇವ್ನು ನಂದಕುಮಾರ್ ಅನ್ನೋನು ನಮ್ಮ ಮನೆ ಹತ್ರ ಬಂದು ಸಿಗ್ನೇಚರ್ ಹಾಕ್ಸ್ಕೊಂಡಿದ್ದಾನೆ. ನಾವು ರೆಡ್ಡಣ್ಣಗೆ ಹಾಕಿದ್ವಿ. ಇವಾಗ ಇವ್ನು ಹಾಕಿರೋದನ್ನು ಇವ್ನು ಫೋರ್ಜರಿ ಅಂತ ತಿಳ್ಕೊಬೋದಲ್ವ ಸರ್? ಅಷ್ಟಮಾತ್ರ ಇವ್ರಿಗೆ ಜ್ಞಾನ ಇಲ್ವಾ? ಯಾವ್ರ ಅಯ್ಯೋಗ್ರು 2-3 ಜನ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವೇನಾದರೂ ಇವ್ರ ಜಮೀನಿಗೆ ಏನಾದರೂ ಬೋಗಸ್ ದಾಖಲೆ ಏನಾದರೂ ಸೃಷ್ಟಿ ಮಾಡಿಬಿಟ್ಟು ನಾವೇನಾದರೂ ಖಾತೆ ಮಾಡ್ಕೊಂಡಿದ್ದೀವ? ಇವ್ನಿಗೇನು ಅಷ್ಟೇ ಪರಿಜ್ಞಾನ ಇಲ್ವಾ ಇವನಿಗೆ? ಅಟ್ಲೀಸ್ಟ್ ಏನೋ ಓದು ಬರಹ ಏನು ಗೊತ್ತಿಲ್ಲ ಅಂದರೆ ಬನ್ನಿ ನಮ್ಮ ಹತ್ರ ಹೇಳ್ಕೊಡ್ತೀವಿ. ನಂದಕುಮಾರ್ ಅನ್ನೋರ್ಗೆ ಹೇಳ್ತಾ ಇರೋದು. ಈಗ ಆ ವಿಚಾರದಲ್ಲಿ ನಾವಿದ್ದೀವಿ. ಆ ಪಾನಿಯಲ್ಲಿ ಇನ್ನು ಪೋಡಿ ಮಾಡಿಸ್ಕೋಬೇಕಂದ್ರೆ ಇವನೇ ಸಿಗ್ನೇಚರ್ ಮಾಡ್ಕೊಂಡು ಹೋಗಿದ್ದಾನೆ ನಂದಕುಮಾರ್ ಅನ್ನೋನು. ಏನಕ್ಕೆ ಮಾಡ್ಸ್ಕೊಂಡು ಹೋದ? ನಿಮ್ಮ ಜಮೀನು ನೀವು ಮಾಡ್ಕೊಂಡು ಹೋಗಯ್ಯ, ನಮಗೇನಕ್ಕೆ? ನಾವೇನಾದರೂ ನಿಮ್ಮ ಸಿಗ್ನೇಚರ್ ನಿಮ್ಮ ಜಮೀನ್ದೇನೋ ನಾವು ಬರ್ಕೊಂಡಿದ್ದೀವ? ತೋರಿಸು ಫೋರ್ಜರಿ ಸಿಗ್ನೇಚರ್ ಅಂದ್ರಲ್ಲ, ತಗೊಂಬಂದು ತೋರಿಸಿ. ಇವಾಗ ನಾನು ಕಂಪ್ಲೇಂಟ್ ಕೊಡ್ತಾಯಿದ್ದೀನಿ ಇವ್ರ ಮೇಲೆ, ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾಯಿದ್ದೀನಿ. ಅಲ್ಲಿ ಬಂದು ಜವಾಬು ಹೇಳಿ ಬಂದು. ಸರ್ ಇನ್ನೊಂದು ರೋಡ್ದು ಮತ್ತೆ ಸರ್ವೆ ಮಾಡಬೇಕು ಅಂತ ನಿಮ್ಮ ಹತ್ರ ಹೇಳಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ನೀನು ರೀಸರ್ವೆ ಕಟ್ಟು, ನಮ್ಮದೇನು ತಕರಾರಿಲ್ಲ. ಸೆಡ್ಗಳು ಬಂದರೆ ಅವನೇ ಹೇಳಿದ್ದಾನೆ. ಈ ಇದಕ್ಕೆ ಮೊದಲು ನ್ಯೂಸ್ ಮಾಡಿದಾಗ ಅವನೇ ಹೇಳಿದ್ದಾನೆ, ಸೆಡ್ಗಳು ಬಂದರೆ ಸೆಡ್ಗಳು ಹೊಡಿತೀನಿ, ಮನೆಗಳು ಬಂದರೆ ಮನೆಗಳು ಹೊಡಿತೀನಿ ಅಂತ ಅವನೇ ಹೇಳಿದ್ದಾನೆ. ಅವನ ಉದ್ದೇಶನೇ ಬೇರೆ ಥರ ಇದೆ. ನಮಗೆ ಅಲ್ಲಿರೋ ರೆಡ್ಡಿ ಕಮ್ಯುನಿಟಿಯವ್ರಿಗೆ ತೊಂದರೆ ಮಾಡಬೇಕು ಅಂತ ಇವನು ಈ ಉದ್ದೇಶ. ಇವನು ಬೇರೆ ಕ್ಯಾಸ್ಟ್ ಇರ್ಬೋದು, ಇವನು ಕ್ಯಾಸ್ಟು ಅವನಿಗೆ ಹೆಚ್ಚು, ನಮಗೇನು ಅದು ತಕರಾರಿಲ್ಲ. ನಮ್ಮದೇನೆ ಇದಿಡಬೇಕು ಅಂತ ಇವನು ಮಾಡ್ತಾ ಇರೋದು ಒಂದು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರೋದು. ಇವಾಗ ಕೃಷ್ಣಾರೆಡ್ಡಿ, ಗಿರೀಶ್ ರೆಡ್ಡಿ ಏನು ಹೇಳಿದ್ದಾರೆ, ಅವರು ವಾಕ್ ಮೂಲನೇ ತಗೊಂಡು ಅವ್ರು ಹೋಗಿ ಅರ್ಜಿ ಕಟ್ಟಿರೋದು. ಯಾರು? ಸುಧಾಕರ್ ನಕಾಶ್ ರೋಡ್ಗೆ. ಇವಾಗ ಅವ್ರಿಗೆ ಗೊತ್ತಿದ್ದು ನಕಾಶ್ ರೋಡ್ಗೆ ಅರ್ಜಿ ಕಟ್ಟಿ ಇವಾಗ ದಾರಿ ಬಿಡಲ್ಲ ಅಂತಂದರೆ ಹೆಂಗೆ ಹೇಳಿ? ಇವಾಗ ಅವನೇ ಹೇಳಿದಾನಲ್ವ ರೀಸರ್ವೆ ಕಟ್ಟಲಿ ಅಂತ. ನಮ್ಮದು ಏನು ತಕರಾರಿಲ್ಲ. ಅವನು ರೀಸರ್ವೆ ಕಟ್ಬಿಟ್ಟು ಮನೆ ಬಂದರೆ ಮನೆ ಹೊಡಿಲಿ, ಸೆಡ್ ಬಂದರೆ ಸೆಡ್ ಹೊಡಿಲಿ. ಈಗ ಅವರೇ ಖುದ್ದಾಗಿ ಹೇಳಿದ್ದಾರೆ. ಏನು 15ನೇ ಸರ್ವೆ ನಂಬರಿಂದ ಏನು ಅವ್ನು ಮಾಡ್ಕೊಂಡು ಬರ್ತಾನೋ 19ನೇ ಸರ್ವೆ ನಂಬರ್ವರೆಗೂ ನಾವು ಬಿಡೋಕೆ ಸಿದ್ಧ ಇದ್ದೀವಿ. ಅದೆಲ್ಲಾದರೂ ಬರಲಿ, ನಮ್ಗೆ ತೊಂದರೆ ನಮ್ಗೆ ಏನು ಬರುತ್ತೋ ನಮ್ಮ ಪ್ರಕಾರ ನಾವು ಬಿಟ್ಕೊಡ್ತೀವಿ. ಬೇರೆಯವ್ರದ್ದು ಏನಾದರೂ ಇದ್ರೆ ಅವ್ರ ಹತ್ರ ಮಾತಾಡ್ಕೊಂಡು ಒತ್ತುವರಿ ತಿರುವು ಮಾಡ್ಕೊಳ್ಳಿ. ಇನ್ನೊಂದು ಅವನ ಉದ್ದೇಶ ಏನಂದ್ರೆ ಸರ್, ಇದೆಲ್ಲ ಉದ್ದೇಶ ಏನಂದ್ರೆ ಗೊತ್ತಾ ಅವನಿಗೆ? ನಾವು ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಯಾಕಂದರೆ ಅವನು ಫೋರ್ಜರಿಗಳು ಮಾಡಿ ತಿನ್ಕೊಂಡಿದ್ದು ಯಾರು ಕ್ವಶನ್ ಮಾಡ್ತಾ ಇರಲಿಲ್ಲ. ಈಗ ನಾವು ಕಾನೂನು ರೀತಿಯಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀವಿ. ಪಂಚಾಯತಿಯಲ್ಲಿ ಸುಮಾರು ಲಕ್ಷಾಂತರ ರೂಪಾಯಿ ಅವ್ಯವಹಾರಗಳು ಮಾಡಿದ್ದಾನೆ. ಇಂಥವೆಲ್ಲ ಇವ್ರನ್ನೆಲ್ಲ ಪ್ರತಿಯೊಬ್ಬರನ್ನು ಮಾಡ್ತಾ ಇದ್ದೀವಿ ಪಂಚಾಯತಿಯಲ್ಲಿ. ಆ ಮಾಡಬೇಕಾದ್ರೆ ಉದ್ದೇಶ ಏನಂದರೆ ಅವರವ್ರಿಗೆ ಒಗ್ಗಟ್ಟಾಗಿ ನಮ್ಮನ್ನೇನೋ ಒಂದ್ರಲ್ಲಿ ಸಿಲುಕಿಸ್ಬೇಕು ಅನ್ನೋ ಉದ್ದೇಶ. ನಿಮ್ಮ ಹತ್ರ ಏನಾದರೂ ಇದ್ದರೆ ದಾಖಲೆಗಳು ತಗೊಬಂದು ನಮ್ಮ ಮೇಲೆ ಆರೋಪ ಮಾಡಿ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಿ, ನಾವು ಸಿದ್ಧವಾಗಿದ್ದೀವಿ. ಇನ್ನೊಂದು ಸರ್